ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ರಾಧಾಕೃಷ್ಣ ದೊಡ್ಡಮನಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕಲಬುರಗಿಯ ಜಗತ್ ಬಡಾವಣೆಯಲ್ಲಿ ಕೈ ಎಬ್ಬೆತ್ತಿ ಮತಯಾಚನೆ ಮಾಡಿದ್ದಾರೆ. ಪ್ರಚಾರದ ಸಮಾವೇಶದಲ್ಲಿ ಮಹಿಳೆಯರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆಯಂತೆ. ಸಚಿವ ಪ್ರಿಯಾಂಕ್ ಖರ್ಗೆಯಿಂದ ರಾಧಾಕೃಷ್ಣ ಪರವಾಗಿ ಪ್ರಚಾರ ಮುಂದುವರಿತಾರೆ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಇಡೀ ನಮ್ಮ ಗುಲ್ಬರ್ಗ ನಗರಕ್ಕೂ ಕೂಡ ಏನೋ ಅವರ ಸಾಧನೆ ಇಲ್ಲ, ನಮ್ಮ ಜಿಲ್ಲೆಗೂ ಕೂಡ ಅವರ ಉಮೇಜಾದವ್ರು ಏನೂ ಇಲ್ಲ. ಮೇಲೆ ಅವರ ಸರ್ಕಾರ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಯಾವುದೋ ಅವರ ಉಮೇಜಾದವರು, ಅದಕ್ಕೆ ಅವ್ರು ಬರೀ ಸುಳ್ಳು ಹೇಳ್ತಾರೆ. ಅವ್ರು ಸುಳ್ಳು ಹೇಳೋದ್ರಲ್ಲಿ ತಾವು ನಂಬೇಡ್ರಿ. ತಾವು ಏನೇ ಇದ್ರು ಎಲ್ಲರ ಪರ, ರೈತರ ಪರ, ಬಡವರ ಪರ, ಮಧ್ಯಮ ವರ್ಗದ ಪರ ಇರೋದು ಕಾಂಗ್ರೆಸ್. ರಾಧಾಕೃಷ್ಣ ಅವರಿರ್ಬೋದು, ನಾವಿರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ಎಲ್ಲರೂ ಕೂಡ ಒಂದರಲ್ಲೇ ನಂಬೋದು ಏನು, ಕಾಯಕ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನಮ್ಗೆ ಫಲ ಸಿಗುತ್ತೆ ಅಂತ ನಮ್ಮ ಅಪಾರವಾದಂತ ನಂಬಿಕೆ. ಇವತ್ತು ನಾವೆಲ್ಲರೂ ಜನಪ್ರತಿನಿಧಿಗಳಾಗಿದ್ದೀವಿ ಅಂದ್ರೆ ನಿಮ್ಮ ಕೆಲಸ ಮಾಡ್ಲಿಕ್ಕೆ, ನಿಮಗೆ ಸರ್ಕಾರದ ಸವಲತ್ತುಗಳು ತಲುಪಿಸ್ಲಿಕ್ಕೆ, ನಿಮಗೆ ಆರ್ಥಿಕ ಸಮಾನತೆ ತರಲಿಕ್ಕೆ. ಏನಿದು ಈ ನಮ್ಮ ಸಮಾಜದಲ್ಲಿ ಇವಾಗ ಆರ್ಥಿಕವಾಗಿ ಶ್ರೀಮಂತರೇ ಆಗ್ತಾ ಇದ್ದಾರೆ, ಬಡವರೇ ಆಗ್ತಾ ಇದೆ. ಇವೆಲ್ಲ ಒಂದು ಏನು ಗ್ಯಾಪ್ ಇದೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರದ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಆ ನಿಟ್ಟಿನಲ್ಲೇ ಇವತ್ತು 5 ಗ್ಯಾರಂಟಿಗಳನ್ನ ನಾವು ತಂದುಕೊಟ್ಟಿದ್ವಿ. ಖಾಲಿ ಕೈನಲ್ಲಿ ನಿಮ್ಮ ಆಶೀರ್ವಾದ ಕೇಳಕ್ ಬಂದಿಲ್ಲ. ಈ 5 ಗ್ಯಾರಂಟಿಗಳೇನಿದೆ ಅದು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒಂದು ಆರ್ಥಿಕ ಸ್ಥಿರತೆ ತಂದು ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಎಲ್ಲರಿಗೂ 5 ಗ್ಯಾರಂಟಿಗಳು ಬರ್ತಾ ಇದೇನಾ ಇಲ್ಲ, ಕೈ ಎತ್ತಿ ಹೇಳ್ರಿ, ಬರ್ತಾ ಇದೇನಾ ಇಲ್ಲ? ಎಲ್ಲರಿಗೂ ಬರ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಾವು ಬರ್ತಾ ಇಲ್ಲ ನಮ್ಮ ನಿಮ್ಗ ಬರ್ತಾ ಇದೆ, ಈ ಎಲ್ಲಾನು ಬರ್ತಾ ಇದೆ. ಗೃಹಲಕ್ಷ್ಮಿ ಬರ್ತಾ ಇದೆ. ನೀವು ಬಸ್ ಹತ್ತದಾಗ ಯಾರನ್ನ ಟಿಕೆಟ್ ಕೇಳ್ತಾರ? ತಮಗೆ ಯಾರನ್ನ ಟಿಕೆಟ್ ಕೇಳ್ತಾರ? ಕೇಳೋದೇ. ಕರೆಂಟ್ ಬಿಲ್ ಪುಕ್ಸಟ್ಟೆ ಬರ್ಲತ್ತದಲ್ಲ, 0. ಹೌದಾ ಇಲ್ಲ? ಯಾರಿಗೂ ಕರೆಂಟ್ ಬಿಲ್ ಇಲ್ಲ. ನಮ್ಮ ಯುವಕರು ಯಾರು ಡಿಗ್ರಿ ಮಾಡಿದ್ದಾರೆ, 6 ತಿಂಗಳಿಂದ ನೌಕರಿ ಸಿಕ್ಕಿಲ್ಲ, ಅಥವಾ ಅವರು ಡಿಪ್ಲೊಮಾ ಮಾಡಿದ್ದಾರೆ, 6 ತಿಂಗಳಿಂದ ಅವರಿಗೆ ವೇತನ ನೌಕರಿ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ 1500 3000 ರೂಪಾಯಿ ಯುವನಿಧಿಗಳು ಬರ್ತಾ ಇದೆ. 20,000 ಯುವಕರಿಗೆ ನಮ್ಮ ನಗರದಲ್ಲಿ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ 19 ಲಕ್ಷ ಜನರಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಅನುಕೂಲಗಳು ಸಿಗ್ತಾ ಇದೆ. ಇದೆಲ್ಲ ದುಡ್ಡು ಏನು ಉಳಿತಾಯ ಆಗ್ತಾ ಇದೆಯಲ್ಲ, ಈ ದುಡ್ಡೆಲ್ಲ ನೀವು ನಿಮ್ಮ ಕುಟುಂಬದ ನಿರ್ವಹಣೆಗೆ ಉಪಯೋಗ ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಹೇಳ್ರವ, ದಯವಿಟ್ಟು ಈ 5 ಗ್ಯಾರಂಟಿಯಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಕುಟುಂಬದ ನಿರ್ವಹಣೆಗೆ ಅನುಕೂಲ ಆಗಿದೆಯಾ? ಆಗಿಲ್ಲ? ಆಗಿದೆ ಅಲ್ಲ? ಸ್ವಲ್ಪ ಜೋರ್ ಹೇಳ್ರಿ. ಆಗಿದೆ, ನಿಮ್ಮ ಕುಟುಂಬ ನಿರ್ವಹಣೆಗೆ ಆಗಿದೆ. ಆದ್ರೆ ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಮಹಿಳೆಯರು ಈ 5 ಗ್ಯಾರಂಟಿಗಳಿಂದ ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನೀವು ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಇವತ್ತು ಬಿಜೆಪಿಯವರು ದಾರಿ ತಪ್ಪದಂತಾರಲ್ಲ, ಹೇಳಿ ಇದು ಸರಿನಾ? ಇವತ್ತು ಇದು ಮಾಡೋದು ತಮಗೆ ಅವಮಾನ ಅಲ್ವಾ? ಅವ್ರು ಏನ್ ಹೇಳ್ತಾರೆ, ಈ ಎಲ್ಲ 5 ಗ್ಯಾರಂಟಿ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ, ಪುಕ್ಸಟ್ಟೆ ಹೊಡಿತಾ ಇದ್ದೀರಿ ಅಂತ ಹೇಳ್ತಾರೆ. ಪುಕ್ಸಟ್ಟೆ ಅಲ್ಲಮ್ಮ ಇದು. ದಯವಿಟ್ಟು ತಮ್ಗೇನಾದ್ರೂ ತಲೆನಲ್ಲಿ ಇದ್ರೆ, ಪುಕ್ಸಟ್ಟೆ ಇದು ಎಲ್ಲ ಸಿಗ್ತಾ ಇದೆ ಅಂದ್ರೆ ಪುಕ್ಸಟ್ಟೆ ಸಿಗ್ತಾ ಇಲ್ಲ ನಿಮ್ಗೆ. ಇದಕ್ಕೆ ಸರ್ಕಾರ 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿಗಳು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೆ. ಈ 52,000 ಕೋಟಿ ರೂಪಾಯಿ ಏನಿದೆ ಅಲ್ಲವ, ಇದು ಯಾರ ಮನೆಯಿಂದ ತಂದು ಹಾಕ್ತಾ ಇಲ್ಲ. ನೀವೇನು ಈ ಉರಿ ಬಿಸಿಲಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿತಾ ಇದ್ದೀರಾ, ಈ ಉರಿ ಬಿಸಿಲಲ್ಲಿ ರಕ್ತ ಕುದಿಸಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ದುಡ್ಡು ಏನ್ ಸಂಗ್ರಹಣೆ ಮಾಡ್ಬಿಟ್ಟು ನೀವು ಮಾರುಕಟ್ಟೆನಲ್ಲಿ ಖರ್ಚು ಮಾಡ್ತೀರಲ್ಲ, ತೆರಿಗೆ ಕೊಡ್ತೀರಲ್ಲ, ಆ ದುಡ್ಡು ನಿಮ್ಮ ದುಡ್ಡನ್ನ ನಾವು ವಾಪಸ್ ನಿಮ್ ಕೈನಲ್ಲಿ ಕೊಡ್ತಾ ಇರೋದು. ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ ದುಡ್ಡು ಅವ್ರ ಕೈನಲ್ಲಿ ಇರ್ಬೇಕಂತಾರೆ. ನಾವೇನ್ ಹೇಳ್ತಾ ಇದೀವಿ, ನಿಮ್ ದುಡ್ಡು ನಿಮ್ ಕೈನಲ್ಲಿ ಇರ್ಬೇಕು ಅಂತ. ಈಗ ನಿಮ್ ದುಡ್ಡು ನಿಮ್ ಕೈನಲ್ಲಿ ಇರ್ಬೇಕಾ, ಬಿಜೆಪಿ ಕೈಲಿ ಇರ್ಬೇಕಾ? ನಿಮ್ ಕೈನಲ್ಲಿ ಇರ್ಬೇಕು. ನೀವು ದಯವಿಟ್ಟು ಬಿಜೆಪಿ ಅವ್ರು ಬಂದಾಗ ಕೇಳಿ. ಅವ್ರು ಮೊನ್ನೆ ಒಂದು ಪತ್ರ ಬರೆದಿದ್ದಾರೆ ಬಿಜೆಪಿ ಅವರು. ಏನಂತ ಬರೆದಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂದ್ಬಿಟ್ಟು ಚುನಾವಣೆ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಆರ್ಥಿಕ ಅಸಮಾನತೆಯನ್ನ ದೂರ ಮಾಡ್ಲಿಕ್ಕೆ ತಾನೇ ನಾವು ಈ ಗ್ಯಾರಂಟಿಯನ್ನ ನಾವು ತಂದಿರೋದು.
ಮತ್ತೆ ವಿಶೇಷವಾಗಿ ನಮ್ಮ ಮಹಿಳೆಯರು ಇವತ್ತು ತಾವೆಲ್ಲ ಗೃಹ ಲಕ್ಷ್ಮಿ, ಹೌದಾ ಇಲ್ಲ? ಎಲ್ಲರೂ ಗೃಹ ಲಕ್ಷ್ಮಿಗಳೇ ಅಲ್ಲ? ನನ್ನ ಪ್ರಕಾರ ನೀವೇ ನಮ್ಮ ಫೈನಾನ್ಸ್ ಮಿನಿಸ್ಟರ್. ನೀವೆಲ್ಲರೂ ಮನೆ ನೋಡ್ಕೊಂಡಿರ್ಲಿಲ್ಲ, ಮನೆಯನ್ನು ನೋಡ್ಕೊಳ್ಳಿಲ್ಲ, ನೀವು ನಮ್ಮ ಕುಟುಂಬದ ಆರ್ಥಿಕ ತಜ್ಞರಾಗಿರ್ಲಿಲ್ಲ ಅಂದ್ರೆ ಇಲ್ಲಿ ಸ್ಟೇಜ್ ಮೇಲೆ ನಾವು ಯಾರು ಕೂಡಕ್ ಆಗ್ತಾ ಇರ್ಲಿಲ್ಲ. ನಿಮ್ ಧೈರ್ಯದ ಮೇಲೆ ನಮ್ಮಂತವ್ರೆಲ್ಲ ಭಾಷಣ ಮಾಡಕ್ ಆಗ್ತದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಮನೆಯವರು, ನಮ್ಮ ಅಕ್ಕಂದಿರು ಇವರೇ ಮನೆ ನೋಡ್ಕೊಡೋರು. ನಿಮ್ಮ ಯಜಮಾನ್ರು ಯಾರು ಬಂದು ಅಡುಗೆ ಮನೇಲಿ ಕಾಲಿಡ್ತಾರ, ಅಡುಗೆ ಸರಿ ಇಲ್ಲ ಅಂತ ಹೇಳ್ತಾರ ವಿನ ಅಡುಗೆ ಮನೆಗೆ ಬಂದು ಕಾಲಿಟ್ಟು ಏನು ಮಾಡೋದಿಲ್ಲ. ಅದಕ್ಕೆ ಈ 2,000 ರೂಪಾಯಿ ಇರ್ಬೋದು, ಬೇರೆದೆಲ್ಲ ಇರ್ಬೋದು, ಯೋಜನೆಗಳು ಮಹಿಳೆಯರಿಗೆ ಮಾಡಿರೋದು. ಯಾಕಂದ್ರೆ ಈ ಗಂಡು ಮಕ್ಳಿಗೆ ಮಾಡಿದ್ರೆ ಏನಾಗ್ತದೆ, ಇವ್ರ ಫ್ರೆಂಡ್ಸ್ ಎಲ್ಲ ಕಡೆ ಇರ್ತಾರೆ.